ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಅನ್ವಾಂಟೆಡ್ ಹೇರ್ ಎಷ್ಟು ಈಸಿಯಾಗಿ ರಿಮೂವ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಇದೇ ರೀತಿಯಾಗಿ ಲೈವ್ ರಿಸಲ್ಟ್ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಅರ್ಥವಾಗುತ್ತೆ ಸ್ನೇಹಿತರೆ. ಖಂಡಿತವಾಗಿ ಟ್ರೈ ಮಾಡ್ಬೋದು. ಅಂಡರ್ ಆರ್ಮ್ಸ್ ಆಗಲಿ, ಅಪ್ಪರ್ ಲಿಪ್ಸ್ ಆಗಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂಥದ್ದು ಸ್ನೇಹಿತರೆ. ನೋಡಿ ಇಷ್ಟು ಈಸಿಯಾಗಿ ನಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡ್ಬೋದು, ಹಾಗೆ ನೋವು ಕೂಡ ಆಗಲ್ಲ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಮತ್ತೆ ತಡ ಮಾಡದೆ ತೋರಿಸ್ಕೊಡ್ತಾ ಇರೋಂಥ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡೋ ಹೋಗಿ ನೀವು ಕೂಡ. ಹಾಗಾದರೆ ನೋಡಿ, ನಾನು ತೊಗೊಂಡಿರೋಂಥದ್ದು ಈರುಳ್ಳಿ. ಮನೇಲಿ ಎಲ್ಲರ ಮನೇಲಿ ಕೂಡ ಈರುಳ್ಳಿ ಇದ್ದೇ ಇರುತ್ತೆ. ಈರುಳ್ಳಿಯಿಂದ ಕೂಡ ಎಷ್ಟು ಯೂಸ್ ಮಾಡ್ಕೋಬೋದು ಅಂತ ನೋಡಿಬಿಡಿ. ಈರುಳ್ಳಿಯಲ್ಲಿ ಕೆಂಪು ಈರುಳ್ಳಿ ತೊಗೊಳ್ಳಿ ಸ್ನೇಹಿತರೆ. ಕೆಂಪು ಈರುಳ್ಳಿ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ನಾನು ಅದಕ್ಕೆ ಕೆಂಪು ಈರುಳ್ಳಿನೇ ಬಳಸ್ತಾ ಇರ್ತೀನಿ ಯಾವಾಗಲೂ ಕೂಡ. ಹಾಗಾಗಿ ಕೆಂಪು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿಯಲ್ಲಿ ನಾನು ಇವಾಗ ನೋಡಿ ಮೇಲಿಂದ ಸಪ್ಪೆ ಪೂರ್ತಿಯಾಗಿ ತೊಗೋಬೇಕಾಗತ್ತೆ. ನಾನು ಯಾವ ರೀತಿಯಾಗಿ ಇದು ರೆಡಿ ಮಾಡ್ತಾ ಇದ್ದೀನಿ ಅಂತ ಪರ್ಫೆಕ್ಟಾಗಿ ನೋಡ್ಕೊಂಡು ಹೋಗಿ, ಯಾಕಂದರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೇ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗಿ ನೋಡ್ಬೋದು. ಇವಾಗ ನೋಡಿ ಈರುಳ್ಳಿ ಕಟ್ ಮಾಡಿದ್ದೀನಿ. ಮೇಲಿಂದ ಸಪ್ಪೆ ಎಲ್ಲ ಕೂಡ ತಗೊಳ್ಳಿ. ಈರುಳ್ಳಿಯಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿ ನಮಗೆ ಸಾಕಾಗುತ್ತೆ. ಹಾಗೆ ಪೂರ್ತಿಯಾಗಿಯೂ ಕೂಡ ನಮಗೆ ಬೇಕಾಗಲ್ಲ. ನೀವೇನಾದರೂ ಜಾಸ್ತಿ ನಿಮ್ಮ ಅನ್ವಾಂಟೆಡ್ ಹೇರ್ ಇದೆ ರಿಮೂವ್ ಮಾಡ್ಕೋಬೇಕಂತ ಅಂದ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು. ಆದರೂ ಕೂಡ ಅರ್ಧದಷ್ಟು ಈರುಳ್ಳಿ ತುಂಬಾ ಪವರ್ಫುಲ್ಲಾಗಿ ರೆಡಿ ಮಾಡುವಂಥದ್ದು. ಇವಾಗ ನೋಡಿ ನಾನು ಈ ಥರ ತುರಿಯೋದು ತೊಗೊಂಡಿದ್ದೀನಿ. ಶುಂಠಿ ತುರಿತೀವಲ್ವ ಅದೇ ತೊಗೋಬೇಕು. ಈ ಥರ ತುರ್ಕೊಂಡು ತೊಗೋಬೇಕಾಗತ್ತೆ. ಇದು ಮಿಕ್ಸಿಯಲ್ಲಿ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಮಿಕ್ಸಿಯಲ್ಲಿ ಮಾಡಿದ್ರೆ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗಲ್ಲ. ಹಾಗಾಗಿ ಈರುಳ್ಳಿ ಮಾತ್ರ ತುರ್ಕೊಂಡೇ ತೊಗೊಳ್ಳಿ. ಯಾಕಂದರೆ ರಸ ನಮಗೆ ಪವರ್ಫುಲ್ ರಸ ಬೇಕಲ್ವ. ಹಾಗಾಗಿ ಇದು ಬೇಗನೆ ನಮಗೆ ರಸ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ತುರ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಪೂರ್ತಿಯಾಗಿ ತುರಿದ ಮೇಲೆ ನಮಗೆ ಈರುಳ್ಳಿ ರಸ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಈರುಳ್ಳಿ ಚೆನ್ನಾಗಿ ತುರ್ಕೊಳ್ತಾನೆ ಇರಿ. ಈರುಳ್ಳಿಯಲ್ಲಿ ರಸ ಎಷ್ಟು ತೊಗೋಬೇಕಂದ್ರೆ ಸ್ನೇಹಿತರೆ 1.5 ಸ್ಪೂನು ಇಲ್ಲ 2 ಸ್ಪೂನಷ್ಟು ಸಾಕಾಗುತ್ತೆ. ಅದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಎಷ್ಟು ರಸ ಬೇಕಾಗುತ್ತೆ ಅಂತ ನಿಮಗೆ ನೋಡಿ. ಇವಾಗ ಮೇಲಿಂದ ಸಪ್ಪೆ ತುಂಬಾ ಬಿರುಸಾಗಿರುತ್ತೆ. ಯಾಕಂದರೆ ಇದು ಕೆಂಪು ಈರುಳ್ಳಿ ಅಲ್ಲ ಸ್ನೇಹಿತರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೆಂಪು ಈರುಳ್ಳಿ ಜರ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಅದಕ್ಕೋಸ್ಕರ ಇದೇ ತೊಗೊಳ್ಳಿ. ಈರುಳ್ಳಿಯಲ್ಲಿ ಎರಡು ಥರ ಈರುಳ್ಳಿ ಇತ್ತು. ಒಂದು ಸ್ವಲ್ಪ ಕೆಂಪು ಈರುಳ್ಳಿ ಅಂದರೆ ಸ್ವಲ್ಪ ಖಾರ ಘಾಟಾಗಿರುತ್ತೆ. ಹಾಗೆ ಸ್ವಲ್ಪ ನೋಡ್ತಾ ಇರ್ಬೋದು ರುಚಿಯಾಗಿ ಕೂಡ ಈರುಳ್ಳಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಕೆಂಪು ಈರುಳ್ಳಿ ಬಳಸ್ತಾ ಇದ್ದೀನಿ. ಇದರಲ್ಲಿ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗಬೇಕಂದ್ರೆ ಈ ಥರ ನೀವು ಕೂಡ ಬಳಸಿ. ಇವಾಗ ನೋಡಿ ಈ ಥರ ಈರುಳ್ಳಿ ತೊಗೊಂಡಾಯಿತು. ಆಮೇಲೆ ಇಲ್ಲಿ ನೋಡಿ ಒಂದು ಗಾಜಿನ ಬಟ್ಲು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಫಿಲ್ಟರ್ ನೀರು ತೊಗೋಬೇಕಾಗುತ್ತೆ. ನೋಡಿ ಫಿಲ್ಟರ್ ನೀರು ಎಷ್ಟಪ್ಪ ಅಂದರೆ ಒಂದು 4 ಸ್ಪೂನಷ್ಟು ತೊಗೊಂಡ್ಬಿಡಿ. ಸ್ಪೂನ್ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. ಏನು ಕಡಿಮೆ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ. ಇವಾಗ ಈರುಳ್ಳಿ ರಸ ಸೋದಿಸ್ಕೊಂಡು ತೊಗೋಬೇಕು. ಈ ಥರ ರಸ ಸೋದಿಸ್ಕೊಂಡು ತೊಗೊಳ್ಳಿ ಪೂರ್ತಿಯಾಗಿ. ಈ ನೀರಲ್ಲಿ ಚೆನ್ನಾಗಿ ರಸವನ್ನು ಸೋದಿಸ್ತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ರಸ ಚೆನ್ನಾಗಿ ಸೋದಿಸ್ತಿರೋದು. ಇಷ್ಟು ನಮಗೆ ಸಾಕಾಗುತ್ತೆ ರಸ, ಜಾಸ್ತಿ ಏನಿಲ್ಲ. ಇವಾಗ ಈ ಫಿಲ್ಟರ್ ನೀರಲ್ಲಿ ನಾವು ತೊಗೊಂಡು ರಸ ಹಾಕ್ಕೊಂಡಿದ್ದೀವಿ ಅಲ್ವ ಈರುಳ್ಳಿ ರಸ, ಇದನ್ನು ಫಸ್ಟಿಗೆ ನಾವು ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ. ನೋಡಿ ತುಂಬಾ ಘಾಟಾಗಿರುತ್ತೆ ಇದು ಮಿಕ್ಸ್ ಮಾಡ್ಕೊಂಡಾಯಿತು. ಮಿಕ್ಸ್ ಮಾಡಿದಾದಮೇಲೆ ಇವಾಗ ಸ್ನೇಹಿತರೆ ಇದಕ್ಕೆ ಮತ್ತೇನೆಲ್ಲ ಆ್ಯಡ್ ಮಾಡ್ತೀನಿ, ಏನೆಲ್ಲ ಹಾಕೋದ್ರಿಂದ ನಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಆಗುತ್ತೆ ಅಂತ ನೋಡಿಬಿಡಿ. ಇಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಇರುವಂಥದ್ದು ಒಂದು ಸರ್ತಿ ಕೂಡ ಯೂಸ್ ಮಾಡೇ ಇಲ್ಲಪ್ಪ ಅಂತ ನೀವೇ ಅಂದ್ಬಿಡ್ತೀರ. ಹಾಗಾದರೆ ನೋಡಿದವರಿಗೆ ಇಷ್ಟ ಆದವರಿಗೆ ಪ್ಲೀಸ್ ಟ್ರೈ ಮಾಡಿ. ನಮ್ಮ ವಿಡಿಯೋ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸ್ನೇಹಿತರೆ ಇದಕ್ಕೆ ಹಾಕ್ತಾ ಇರುವಂಥದ್ದು ಅಕ್ಕಿ ಹಿಟ್ಟು. ನಾವು ಅಕ್ಕಿ ಹಿಟ್ಟು ಯಾಕಪ್ಪ ಹಾಕ್ತಾ ಇದ್ದೀವಿ ಅಂದರೆ ಸ್ನೇಹಿತರೆ, ನಮ್ಮ ಸ್ಕಿನ್ನು ಚೆನ್ನಾಗಿ ಸುಂದರವಾಗಿ ಕಾಣಿಸ್ಬೇಕು ಅಂದರೆ ನಾವು ಇದನ್ನು ನಮ್ಮ ಸ್ಕಿನ್ನನ್ನು ಕೂಡ ನಾವು ಗ್ಲೋ ಮಾಡ್ಕೋಬೇಕಂದ್ರೆ ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಳಿ. ಯಾಕಂದರೆ ನಾವು ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡ್ತಾ ಇರ್ತೀವಿ. ರಿಮೂವ್ ಮಾಡಿದ ಮೇಲೆ ಕೂಡ ನಮ್ಮ ಸ್ಕಿನ್ನು ಹೊಳಪಾಗಿರಬೇಕಂದ್ರೆ ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೇಬೇಕು. ಅಕ್ಕಿ ಹಿಟ್ಟು 1.5 ಚಮಚದಷ್ಟು ಸೇರಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಮತ್ತೇನು ಹಾಕ್ತಾ ಇದ್ದೀನಿ ಸ್ನೇಹಿತರೆ, ನೋಡಿ ನಾನು ಹಾಕ್ತಾ ಇರುವಂಥದ್ದು ಈನೋ ಸ್ನೇಹಿತರೆ, ಈನೋ ಪ್ಯಾಕೆಟು. ಈನೋ ಹಾಕಿದ ತಕ್ಷಣ ಯಾವ ರೀತಿಯಾಗಿ ಇದು ರಿಯಾಕ್ಷನ್ ರೆಡಿ ಆಗುತ್ತಲ್ವ ಅದೇ ರೀತಿಯಾಗಿ ನಮ್ಮ ಅನ್ವಾಂಟೆಡ್ ಹೇರ್ ನಾವು ಯೂಸ್ ಮಾಡುವಾಗ ಅದ್ರ ಮೇಲೆ ಯೂಸ್ ಮಾಡಿದ ತಕ್ಷಣ ನಮ್ಮ ಅನ್ವಾಂಟೆಡ್ ಹೇರ್ ಈಸಿಯಾಗಿ ರಿಮೂವ್ ಆಗುತ್ತೆ. ಇದು ಕೂಡ 1 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ, ಜಾಸ್ತಿ ಏನಿಲ್ಲ. 1 ಸ್ಪೂನಷ್ಟು ತೊಗೊಂಡು ಚೆನ್ನಾಗಿ ಬೇಗ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ಇದರಲ್ಲಿರುವಂಥದ್ದು ಎಲ್ಲ ಕೂಡ ರಿಯಾಕ್ಷನ್ ಇದರಲ್ಲಿ ಇಳಿದು ಬಿಡುತ್ತೆ. ಆವಾಗ ನಮಗೆ ಈಸಿಯಾಗಿ ಕೂಡ ಇದು ರೆಡಿ ಆಗುತ್ತೆ. ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕೂಡ ಹಾಕುವಂಥದ್ದು ಬಾಕಿ ಇರುವಂಥದ್ದು. ಇನ್ನೊಂದು ಏನು ಹಾಕ್ತೀನಂತ ನೋಡಿಬಿಡಿ ಸ್ನೇಹಿತರೆ. ನಮ್ಮ ಸ್ಕಿನ್ನನ್ನು ಜಾಸ್ತಿ ಡ್ರೈ ಸ್ಕಿನ್ ಆಗುತ್ತೆ. ಅದ್ರ ಜೊತೆಗೆ ಅನ್ವಾಂಟೆಡ್ ಹೇರ್ ತುಂಬಾ ಬಿರುಸಾಗಿರುವಂಥದ್ದು ಕಾಲ ಮೇಲಾಗಲಿ ಬಂದೇ ಬರುತ್ತೆ. ನಾವು ಸಾಫ್ಟ್ನೆಸ್ ಆಗಬೇಕಂದ್ರೆ ನಮ್ಮ ಕಾಲು ಈಸಿಯಾಗಿ ಬರಬೇಕಂದ್ರೆ ಇದಕ್ಕೆ ಸ್ವಲ್ಪ ನಾವು ಇದರಲ್ಲಿ ಸೇರಿಸ್ಕೊಳ್ಳುವಂಥದ್ದು
ಒಂದು ಹನಿ ಇಲ್ಲ 2 ಹನಿಯಷ್ಟು ನಾನು ಇದಕ್ಕೆ ಲಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಇದು ಒಂಥರ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪ ಇದಕ್ಕೆ ಲಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇವಾಗ ಲಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಯಿತು. ಆಮೇಲೆ ಮತ್ತೆ ಇದಕ್ಕೆ ಇನ್ನೊಂದು ಹಾಕ್ತಾ ಇರುವಂಥದ್ದು ಸ್ನೇಹಿತರೆ ಏನಪ್ಪ ಅಂದರೆ ನೋಡಿ, ಇದು ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ವೈಟ್ ಕೋಲ್ಗೇಟ್ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ವೈಟ್ ಕೋಲ್ಗೇಟ್ ಹಲ್ಲು ಹೊಳಪು ಮಾಡುತ್ತೆ, ಅದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಹೊಳಪನೆಸ್ ಕೂಡ ಜಾಸ್ತಿ ತರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇದಕ್ಕೆ ವೈಟ್ ಕೋಲ್ಗೇಟ್ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಪ್ರಮಾಣದಲ್ಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡಿಬಿಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅದರಲ್ಲಿ ಪೂರ್ತಿಯಾಗಿ ಅದು ಮಿಕ್ಸ್ ಆದ್ರೇ ರಿಸಲ್ಟ್ ಚೆನ್ನಾಗಿ ಸಿಗುವಂಥದ್ದು. ಹಾಗಾಗಿ ನೋಡಿ, ಮಿಕ್ಸ್ ಮಾಡಿದ್ದೀನಿ ಪೂರ್ತಿಯಾಗಿ, ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು. ಇವಾಗ ಬನ್ನಿ ಸ್ನೇಹಿತರೆ, ಅನ್ವಾಂಟೆಡ್ ಹೇರ್ ನೋಡ್ತಾ ಇರ್ಬೋದು, ನನ್ನ ಕಾಲ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಬಂದಿರೋವಂಥದ್ದಂತ. ಇದನ್ನು ನಾನು ಯೂಸ್ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೋಡಿ ನಮ್ಮ ಹೇರ್ಸ್ ತುಂಬಾ ಬರುತ್ತೆ ಕೂದಲು ಕಾಲ ಮೇಲೆ, ಆದರೂ ಕೂಡ ನನಗೆ ಕಡಿಮೆ ಪ್ರಮಾಣದಲ್ಲಿ ಬಂದಿರೋವಂಥದ್ದು. ನಾನಿದು ಯೂಸ್ ಮಾಡ್ತಾ ಇರ್ತೀನಲ್ವ, ಅದಕ್ಕಾಗಿ ನೋಡಿ ಯೂಸ್ ಮಾಡ್ತಾ ಹೋದರೆ ನಮ್ಮ ಕಾಲ ಮೇಲೆ ಕೂದಲು ಕೂಡ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ನನ್ನ ಕಾಲ ಮೇಲೆ ಹಚ್ತಾ ಇರೋವಂಥ ರೀತಿ ನೋಡಿ, ಇದೇ ನೋಡಿ ಸೇಮ್ ಈ ಥರನೇ ನೀವು ಕಾಲ ಮೇಲೆ ಹಚ್ಕೊಳ್ಳಿ, ಕೈ ಮೇಲೆ ಹಚ್ಕೊಳ್ಳಿ, ಮುಖದ ಮೇಲೆ, ಅಪ್ಪರ್ ಲಿಪ್ಸ್ ಮೇಲೆ ಕೂಡ ಇದನ್ನೇ ಯೂಸ್ ಮಾಡಿ ನೋಡಿ, ತುಂಬಾ ಪರ್ಫೆಕ್ಟಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ಇದು ಹಚ್ಚಿದ ತಕ್ಷಣ ನೋಡಿ, ಅದರಲ್ಲಿ ಅಕ್ಕಿ ಹಿಟ್ಟು ಕೂಡ ಹಾಕಿರ್ತೀವಲ್ವ, ಸ್ವಲ್ಪ ಏನೋ ಹಾಕಿರ್ತೀವಿ, ಇದೆಲ್ಲ ಕೂಡ ಏನಾಗುತ್ತೆ ಅಂದರೆ ಇದ್ರ ಮೇಲೆ ರಿಯಾಕ್ಷನ್ ಮಾಡುತ್ತೆ. ಅನ್ವಾಂಟೆಡ್ ಹೇರ್ ಏನಾಗುತ್ತೆ ಅಂದರೆ ಈಸಿಯಾಗಿ ಸ್ವಲ್ಪ ಈಸಿಯಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ಒಂದು 5ರಿಂದ 10 ನಿಮಿಷ ಬಿಟ್ಬಿಡಿ. 5ರಿಂದ 10 ನಿಮಿಷ ಬಿಟ್ಟ ತಕ್ಷಣ ನೋಡಿ, ಒಂದು ಯಾವುದಾದ್ರು ಕಾಟನ್ ತೊಗೊಳ್ಳಿ, ಮೆತ್ತಗಿರುವಂಥ ಕಾಟನ್ ಬಟ್ಟೆ ತೊಗೊಂಡು ಸ್ವಲ್ಪ ನೀರಲ್ಲಿ ಎತ್ಕೊಂಡು, ಇವಾಗ ನೋಡಿ ಈ ಥರ ನೋಡ್ತಾ ಇರ್ಬೋದು ಅಪೋಸಿಟ್ ಸೈಡಲ್ಲಿ ರಿಮೂವ್ ಮಾಡಬೇಕು. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ನಮ್ಮ ಹೇರ್ಸ್ ಎಲ್ಲನೂ ಕೂಡ ರಿಮೂವ್ ಆಯ್ತಂತ. ತುಂಬಾ ಪರ್ಫೆಕ್ಟಾಗಿ ರಿಮೂವ್ ಆಗುತ್ತೆ ಸ್ನೇಹಿತರೆ. ಅದೇ ಯಾವುದೇ ಎಣ್ಣೆ ಕೆಮಿಕಲ್ ಇಲ್ಲದೆ ನಾವು ಇಷ್ಟು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇದನ್ನು ನಾವು ಈಸಿಯಾಗಿ ಯೂಸ್ ಮಾಡ್ಬೋದು ನೋಡಿ. ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ಕಮೆಂಟ್ಸ್ ಮಾಡಿ ಹೇಳಿ. ಹಾಗೆ ಒಂದು ಸರ್ತಿ ನೋಡಿ ಸ್ನೇಹಿತರೆ, ಯಾರ್ಯಾರ ಸ್ಕಿನ್ ತುಂಬಾ ಡ್ರೈನೆಸ್ ಇದೆ, ಜಾಸ್ತಿ ಕೂದಲು ಕೂಡ ತುಂಬಾ ಬಿರುಸಾಗಿದೆ ಅಂದರೆ ಒಂದೇ ಸರ್ತಿಗೆ ಬರಲ್ಲ. ಹಾಗಾಗಿ ಸ್ವಲ್ಪ 2 ಸರ್ತಿ 3 ಸರ್ತಿ ಟ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಒಬ್ಬರು ಕೂದಲು ತುಂಬಾ ಬಿರುಸಾಗಿರುತ್ತೆ, ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈಗ ನನ್ನ ಕೂದಲು ನೋಡಿ ಕಡಿಮೆ ಪ್ರಮಾಣದಲ್ಲಿ ನಾನು ಇದು ಯೂಸ್ ಮಾಡ್ತಾ ಇರ್ತೀನಿ ಅಂತ ನನಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇರೋದು. ಟ್ರೈ ಮಾಡ್ಬೋದು, ಏನು ಪರವಾಗಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಎಲ್ಲರಿಗೂ ಕೂಡ.